ಕ್ಷೇತ್ರದ ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷ ಡಾಕ್ಟರ್ ಒ.ಪಿ. ಓಬಳೇಶ್ ನೇತೃತ್ವದಲ್ಲಿ ವೈಟ್ಫೀಲ್ಡ್ನ ಇನ್ನರ್ ಸರ್ಕಲ್ ಬಳಿ ಕೊತೋಲಿಂಗೋ ಅನಾಥಾಶ್ರಮದ ಮಕ್ಕಳಿಂದ ಕೇಕ್ ಕತ್ತರಿಸಿ ಅವರಿಗೆ ಊಟ ನೀಡುವ ಮೂಲಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಈ ವೇಳೆ ಡಾಕ್ಟರ್ ಒ.ಪಿ. ಓಬಳೇಶ್ ಮಾತನಾಡಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ನಗರದಲ್ಲಿ ಫ್ಲೈಓವರ್, 1 ಅಂಕಿ ಲಾಟರಿ ನಿಷೇಧ ಸೇರಿದಂತೆ ಹಲವಾರು ಜನಪ್ರಿಯ ಕಾರ್ಯಕ್ರಮ ರೂಪಿಸುವ ಮೂಲಕ ಜನರ ಮನ ಗೆದ್ದಿರುತ್ತಾರೆ. ಮತ್ತೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತು ನಾವು ಚರ್ಚೆಯಲ್ಲಿ ಇನ್ನರ್ ಸರ್ಕಲ್ ಅಲ್ಲಿ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ಕೇಕ್ ಕಟಿಂಗ್ ಮಾಡುವ ಮುಖಾಂತರ ಆಚರಣೆ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಅವರು ಮುಂದಿನ ದಿನಗಳಲ್ಲಿ ಅವರು ಆಯುಷು ಆರೋಗ್ಯ ಕೊಟ್ಟು ಅವರು ಭಗವಂತನ ಚೆನ್ನಾಗಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಅವರು ಮುಖ್ಯವಾಗಿದೆ. ಯಾಕಂದರೆ ಬಡವರು ಕೊಟ್ಟಂಥ ಸಾಲ ಇರ್ಬೋದು, ಒಂದಕ್ಕಿ ಮತ್ತು ಲಾಟ್ರಿ ಮತ್ತು ಈಗ ನಡೆಯುವಂಥ ಬ್ರಿಡ್ಜ್ಗಳಾಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಇದೆಲ್ಲ ನಮ್ಮ ಎಚ್.ಡಿ. ದೇವೇಗೌಡರು ಮತ್ತು ಅವ್ರ ಮಗ ಆದಂಥ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಇನ್ನು ಈ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಕುರಿತು ಮಾಜಿ ಅಧ್ಯಕ್ಷರಾದ ಮುನಿವೆಂಕಟಪ್ಪ ಹಾಗೂ ಮಹೇಂದ್ರ ಕುಮಾರ್ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇವತ್ತು ಅವರು ಮಿನಿಸ್ಟರ್ ಆಗಿದ್ದಾರೆ, ಇವತ್ತು ಮಾರಿ ಕೈಗಾರಿಕೆ ಮಂತ್ರಿ ಆಗಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಅದು ಹುಟ್ಟದ ಹಬ್ಬವನ್ನು ಇವತ್ತು ವೈಟ್ಫೀಲ್ಡ್ ಇನ್ನರ್ ಸರ್ಕಲ್ ಚರ್ಚಲ್ಲಿ ನಾವು ಇವತ್ತು ಬಡಮಕ್ಕಳ ಜೊತೆಯಲ್ಲಿ ಈ ಕೇಕನ್ನು ಕಟ್ ಮಾಡೋ ಮುಖಾಂತರ ನಾವು ಈ ಬರ್ತಡೇಯನ್ನು ಆಚರಣೆ ಮಾಡಿದ್ದೀವಿ. ಕುಮಾರಸ್ವಾಮಿಗೆ ಇವತ್ತು ಕುಮಾರಸ್ವಾಮಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರಿಗೆ ಚೆನ್ನಾಗಿರ್ಬೇಕು. ಮುಂದಿನ ದಿನಗಳಲ್ಲಿ ಅವರು ಕರ್ನಾಟಕಕ್ಕೆ ಬಡಗರಿಗೆ ತುಂಬ ಕೆಲಸಗಳು ಮಾಡಬೇಕು. ಅವರಿಂದ ಭಾಳ ಹಂತದಲ್ಲಿ ಕೆಲಸ ಮಾಡಬೇಕು. ಅವರು ಇವತ್ತು ಇಷ್ಟೇ ಅಲ್ಲ, ಅವತ್ತು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯಾಗಿ ಬರಬೇಕು. ಇಲ್ಲಾಂದರೆ ಇದರಲ್ಲಿ ಸೆಂಟ್ರಲ್ಗ ಪ್ರಧಾನಮಂತ್ರಿಯಾಗಿ ಆಗಬೇಕು. ಅವರು ಇವತ್ತು ದೇವೇಗೌಡರು ಯಾವ ಥರ ಪ್ರಧಾನಿ ಆದರು. ಎಚ್.ಡಿ. ಕುಮಾರಸ್ವಾಮಿಯವರವರ 65ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಇಲ್ಲಿ ವೈಟ್ಫೀಲ್ಡ್ ಆಶ್ರಮದಲ್ಲಿ ಇವತ್ತು ಎಲ್ಲ ಸೇರಿಕೊಂಡು ಅವ್ರಿಗೆ ಲಘು ಉಪಹಾರ ನೀಡೋದ್ರ ಮುಖಾಂತರ ಅವ್ರಿಗೆ ಹುಟ್ಟುಹಬ್ಬವನ್ನು ಹಾರೈಸಿದ್ದೇವೆ. ಹಾಗೂ ಈ ನೂತನವಾಗಿ ಅಧ್ಯಕ್ಷರಾದಂತಹ ಓಬಳೇಶ್ ಅಣ್ಣವರು ಕೂಡ ಆಶಿಸ್ತಾ ಏನು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಕುಮಾರಣ್ಣನಿಗೆ ಆಯುಸ್ಸು ಮತ್ತು ಆರೋಗ್ಯ ನೀಡುವಂತಾಗಲಿ ಮತ್ತು ಮುಂದಿನ ಮುಖ್ಯಮಂತ್ರಿ ಆಗಲಿ ಕರ್ನಾಟಕಕ್ಕೆ. ಯಾಕಂತ ಹೇಳಿದ್ರೆ ಯಾಕಾಗಬೇಕು ಅಂತ ಹೇಳಿದ್ರೆ ಅವರು ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆಗಳು ಹಲವಾರು ಇದ್ದಾವೆ. ಅದರಿಂದ ಅವರು ಮುಖ್ಯಮಂತ್ರಿ. ಈ ಸಂದರ್ಭದಲ್ಲಿ ಮುನಿವೆಂಕಟಪ್ಪ, ದುದ್ದಾ ಜಯರಾಮ್, ಮುನಿರಾಜು, ರಾಜೇಶ್, ವಿಜಯ್ ಕುಮಾರ್, ಮಹೇಂದ್ರ ಕುಮಾರ್, ಹನುಮಂತಪ್ಪ ತಲ್ವಾರ್, ಶಂಕ್ರಮ್ಮ, ಪಾರು, ಕಾಂತರಾಜು, ಅಮುದಮ್ಮ, ಹನುಮಾನ್ ಬಾಬು ಹಾಗೂ ಇತರರು ಹಾಜರಿದ್ದರು. ಎಲ್ಲ ಕೊಟ್ಬಿಡಿ, ಎಲ್ಲ ಅವ್ರಿಗೆ